ನಗರದ ಮರಳೂರು ದಿಣ್ಣೆ 3ನೇ ಕ್ರಾಸ್ನಲ್ಲಿ ವಾಸಿಸುತ್ತಿರುವ ದಿವಂಗತ ಅಬ್ದುಲ್ ಬಾಬಾ ಅವರ ಕುಟುಂಬಕ್ಕೆ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಹಾಗೂ ಕಾಂಗ್ರೆಸ್ ಮುಖಂಡ ಮತ್ತು ಸಮಾಜ ಸೇವಕ ಇಕ್ಬಾಲ್ ಅಹಮದ್ ಅವರ ಸಹಯೋಗದಲ್ಲಿ ದಿನಸಿ ಪೆಟ್ಟಿಗೆ ಅಂಗಡಿಯನ್ನು ವಿತರಿಸಲಾಯಿತು. ನಾಲ್ಕು ಹೆಣ್ಣು ಮಕ್ಕಳನ್ನು ಪೋಷಿಸುತ್ತಿರುವ ವಿಧವೆ ತಾಯಿಗೆ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ ಈ ಸಹಾಯ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅಹಮದ್ ಅವರು ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ರೆಹಮತ್ ಅಲಿ, ಮೊಯಿನುದ್ದೀನ್ ರೆಹಮಾನ್ ಹಾಗೂ ಪತ್ರಕರ್ತ ಸೈಯದ್ ಯೂಸುಫ್ ಉಲ್ಲಾ ಅವರೊಂದಿಗೆ ಅಂಗಡಿಯನ್ನು ಉದ್ಘಾಟಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಕ್ಬಾಲ್ ಅಹಮದ್ ಅವರು ಮುಸ್ಲಿಂ ಸಮುದಾಯದ ಜನರಲ್ಲಿ ಜಕಾತ್ ಅನ್ನು ಕೇವಲ ಒಂದು ದಿನದ ಹಸಿವು ನೀಗಿಸಲು ನೀಡುವುದಕ್ಕಿಂತ ಒಂದು ಕುಟುಂಬದೊಂದಿಗೆ ನಿಂತು ಅವರ ಜೀವನವನ್ನು ಶಾಶ್ವತವಾಗಿ ಕಟ್ಟಿಕೊಳ್ಳಲು ಸಹಾಯ ಮಾಡುವುದು ಹೆಚ್ಚು ಮಹತ್ವದ್ದು. ಚೂರು ಚೂರಾಗಿ ಹಂಚುವುದಕ್ಕಿಂತ ಒಬ್ಬರ ಬದುಕನ್ನು ರೂಪಿಸುವ ದಿಕ್ಕಿನಲ್ಲಿ ಸಹಕಾರ ನೀಡಬೇಕು ಎಂದು ಹೇಳಿದರು. ಕರೋನಾ ಕಾಲದಲ್ಲಿ ನಮ್ಮ ಜೊತೆ ಅನ್ನಾಹಾರವಿಲ್ಲದೆ ನಳುತ್ತಿದ್ದ ಅನೇಕ ಜನರಿಗೆ ಫುಡ್ ಕಿಟ್ ಹಂಚುವ ಕಾರ್ಯಕ್ರಮದಲ್ಲಿ ಅಬ್ದುಲ್ ಬಾಬಾರವರು ನಮ್ಮ ಜೊತೆಗಿದ್ರು. ಅಂತ ಪುಣ್ಯ ಕಾರ್ಯ ಮಾಡಿದಂಥ ಅಬ್ದುಲ್ ಬಾಬಾರವರು ಇದೇ ರಂಜಾನ್ ತಿಂಗಳಲ್ಲಿ 5ನೇ ಉಪವಾಸ ದಿನದಂದು ದೈವದೀನರಾಗಿದ್ದು ತುಂಬಾ ದುಃಖಕರ ಸಂಗತಿ. ಅವರಿಗೆ 4 ಮಕ್ಕಳಿದ್ದಾರೆ. ಅವರು ನಮ್ಮ ಜೊತೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಆದ್ರಿಂದ ಈ ದಿನ ನಾವು ರೆಸ್ಪಾನ್ಸಿವ್ ಫೌಂಡೇಶನ್ನ ವತಿಯಿಂದ ಮತ್ತು ನನ್ನ ವತಿಯಿಂದ ಅವರ ಜೀವನೋಪಾಯಕ್ಕಾಗಿ ಒಂದು ಅಂಗಡಿಯನ್ನ ಈ ದಿವಸ ಮರಳೂರು ದಿನ 3ನೇ ಕ್ರಾಸಲ್ಲಿ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ವತಿಯಿಂದ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. ಫೌಂಡೇಶನ್ ಮತ್ತು ಇಕ್ಬಾಲ್ ಅಹಮದ್ ರವರ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಕ್ತೂಮ್ ಅಲಿ, ಖಾತೂನ್ ಬಿ, ಮುಜಮಿಲ್ ಖಾನ್, ರೋಷನ್, ಗೌಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.